ರಾಜ್ಯದಲ್ಲಿ ಯುದ್ಧ ನಿಂತರೂ ಅದರ ಪರಿಣಾಮಗಳು ಇನ್ನೂ ಕೂಡ ಮುಂದುವರಿತಾ ಇದೆ. ಇದರ ನೇರ ಹೊಡೆತ ಇದೀಗ ಕರಾವಳಿ ಭಾಗದ ಸಾಂಪ್ರದಾಯಿಕ ಮೀನುಗಾರರ ಮೇಲೆ ಬೀಳ್ತಾ ಇದೆ. ಸೀಮೆ ಎಣ್ಣೆ ದರ ಏರಿಕೆಯಿಂದ ಸಾವಿರಾರು ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಮೀನುಗಾರರಿಗೆ ಸಂಕಷ್ಟ. ಸೀಮೆ ಎಣ್ಣೆ ದರ ಹೆಚ್ಚಳ, ಕಡಲು ಮಕ್ಕಳು ಕಂಗಾಲು. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದರೂ ಅದರ ದುಷ್ಪರಿಣಾಮಗಳು ಮಾತ್ರ ನಿಂತಿಲ್ಲ. ಕರಾವಳಿಯಲ್ಲಿ ಮೀನುಗಾರಿಕೆಗೆ ಈಗ ಸೀಮೆ ಎಣ್ಣೆ ದರ ಏರಿಕೆಯ ದೊಡ್ಡ ಹೊಡೆತ ಕೊಟ್ಟಿದೆ. ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವ ನಾಡ ದೋಣಿಗಳಿಗೆ ಸೀಮೆ ಎಣ್ಣೆ ಮುಖ್ಯ ಇಂಧನ. ಆದರೆ ಇದೀಗ ಸಂಕಷ್ಟ ತಂದಿದೆ. ಕರಾವಳಿಯಲ್ಲಿ ಸುಮಾರು 1700 ಸೀಮೆ ಎಣ್ಣೆ ಬಳಸುವ ಬೋಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ವು. 3 ಜಿಲ್ಲೆಗಳಲ್ಲಿಯೇ 8000ಕ್ಕೂ ಅಧಿಕ ಬೋಟ್ಗಳಿವೆ. ಪ್ರಸ್ತುತ ಸೀಮೆ ಎಣ್ಣೆ ದರ ಪೆಟ್ರೋಲ್ಗಿಂತಲೂ ಹೆಚ್ಚು ಆಗಿದ್ದು ಪ್ರತಿ ಲೀಟರ್ಗೆ 149.18 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಸರ್ಕಾರದಿಂದ 35 ರೂಪಾಯಿ ಸಬ್ಸಿಡಿ ನೀಡಲಾಗ್ತಾ ಇದ್ರೂ ಮೀನುಗಾರರಿಗೆ ಇದು ಇನ್ನೂ ಭಾರವಾಗಿಯೇ ಉಳಿದಿದೆ. ಸರ್ಕಾರವು ಪೆಟ್ರೋಲ್ ಇಂಜಿನ್ಗಳನ್ನು ಬದಲಾಯಿಸುವಂತೆ ಹಿಂದೆಯೇ ಸೂಚನೆ ನೀಡಿದ್ರು ಹೆಚ್ಚಿನ ಬೋಟ್ಗಳು ಇನ್ನೂ ಸೀಮೆ ಎಣ್ಣೆ ಇಂಜಿನ್ಗಳನ್ನೇ ಬಳಸ್ತಾ ಇವೆ. ಇಂಜಿನ್ ಬದಲಾವಣೆ ದುಬಾರಿ ಆಗಿರೋದ್ರಿಂದ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಕೊರತೆ, ಡೀಸೆಲ್ ವ್ಯತ್ಯಯದಿಂದಾಗಿಯೂ ಮೀನುಗಾರಿಕೆ ಕ್ಷೇತ್ರ ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿದೆ. ಇದೀಗ ಸೀಮೆ ಎಣ್ಣೆ ದರ ಏರಿಕೆಯಿಂದ ಸಮಸ್ಯೆಗಳು ಮತ್ತಷ್ಟು ಗಂಭೀರವಾಗಿದೆ. ಸೀಮೆ ಎಣ್ಣೆ ದರ ತುಂಬಾ ಹೆಚ್ಚಾಗಿದೆ. ನಾವು ದಿನಗೂಲಿ ಮೀನುಗಾರರು ಇಷ್ಟು ದುಬಾರಿ ಇಂಧನದಲ್ಲಿ ಮೀನುಗಾರಿಕೆ ನಡೆಸುವುದು ಕಷ್ಟವಾಗಿದೆ. ಸರ್ಕಾರ ಇನ್ನಷ್ಟು ಸಹಾಯ ಮಾಡಬೇಕು. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಂಬಿಕೊಂಡಿರುವ ಬಡ ಮೀನುಗಾರರು ಈಗ ಜೀವನ ಸಾಗಿಸುವುದೇ ಕಷ್ಟವಾಗಿದ್ದು ಸರ್ಕಾರದ ತುರ್ತು ಹಸ್ತಕ್ಷೇಪಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಯುದ್ಧದ ಪರಿಣಾಮಗಳು ಕರಾವಳಿ ಮೀನುಗಾರರ ಬದುಕಿನ ಮೇಲೆ ದೊಡ್ಡ ಹೊಡೆತ ನೀಡಿದ್ದು ತಕ್ಷಣದ ಪರಿಹಾರ ಕ್ರಮಗಳು ಅಗತ್ಯವಾಗಿವೆ. ಹರೀಶ್ ಪಾಲಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಜ್ಯದಲ್ಲಿ ಯುದ್ಧ ನಿಂತರೂ ಅದರ ಪರಿಣಾಮಗಳು ಇನ್ನೂ ಕೂಡ ಮುಂದುವರಿತಾ ಇದೆ. ಇದರ ನೇರ ಹೊಡೆತ ಇದೀಗ ಕರಾವಳಿ ಭಾಗದ ಸಾಂಪ್ರದಾಯಿಕ ಮೀನುಗಾರರ ಮೇಲೆ ಬೀಳ್ತಾ ಇದೆ. ಸೀಮೆ ಎಣ್ಣೆ ದರ ಏರಿಕೆಯಿಂದ ಸಾವಿರಾರು ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಮೀನುಗಾರರಿಗೆ ಸಂಕಷ್ಟ. ಸೀಮೆ ಎಣ್ಣೆ ದರ ಹೆಚ್ಚಳ, ಕಡಲು ಮಕ್ಕಳು ಕಂಗಾಲು. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದರೂ ಅದರ ದುಷ್ಪರಿಣಾಮಗಳು ಮಾತ್ರ ನಿಂತಿಲ್ಲ. ಕರಾವಳಿಯಲ್ಲಿ ಮೀನುಗಾರಿಕೆಗೆ ಈಗ ಸೀಮೆ ಎಣ್ಣೆ ದರ ಏರಿಕೆಯ ದೊಡ್ಡ ಹೊಡೆತ ಕೊಟ್ಟಿದೆ. ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವ ನಾಡ ದೋಣಿಗಳಿಗೆ ಸೀಮೆ ಎಣ್ಣೆ ಮುಖ್ಯ ಇಂಧನ. ಆದರೆ ಇದೀಗ ಸಂಕಷ್ಟ ತಂದಿದೆ. ಕರಾವಳಿಯಲ್ಲಿ ಸುಮಾರು 1700 ಸೀಮೆ ಎಣ್ಣೆ ಬಳಸುವ ಬೋಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ವು. 3 ಜಿಲ್ಲೆಗಳಲ್ಲಿಯೇ 8000ಕ್ಕೂ ಅಧಿಕ ಬೋಟ್ಗಳಿವೆ. ಪ್ರಸ್ತುತ ಸೀಮೆ ಎಣ್ಣೆ ದರ ಪೆಟ್ರೋಲ್ಗಿಂತಲೂ ಹೆಚ್ಚು ಆಗಿದ್ದು ಪ್ರತಿ ಲೀಟರ್ಗೆ 149.18 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಸರ್ಕಾರದಿಂದ 35 ರೂಪಾಯಿ ಸಬ್ಸಿಡಿ ನೀಡಲಾಗ್ತಾ ಇದ್ರೂ ಮೀನುಗಾರರಿಗೆ ಇದು ಇನ್ನೂ ಭಾರವಾಗಿಯೇ ಉಳಿದಿದೆ. ಸರ್ಕಾರವು ಪೆಟ್ರೋಲ್ ಇಂಜಿನ್ಗಳನ್ನು ಬದಲಾಯಿಸುವಂತೆ ಹಿಂದೆಯೇ ಸೂಚನೆ ನೀಡಿದ್ರು ಹೆಚ್ಚಿನ ಬೋಟ್ಗಳು ಇನ್ನೂ ಸೀಮೆ ಎಣ್ಣೆ ಇಂಜಿನ್ಗಳನ್ನೇ ಬಳಸ್ತಾ ಇವೆ. ಇಂಜಿನ್ ಬದಲಾವಣೆ ದುಬಾರಿ ಆಗಿರೋದ್ರಿಂದ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಕೊರತೆ, ಡೀಸೆಲ್ ವ್ಯತ್ಯಯದಿಂದಾಗಿಯೂ ಮೀನುಗಾರಿಕೆ ಕ್ಷೇತ್ರ ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿದೆ. ಇದೀಗ ಸೀಮೆ ಎಣ್ಣೆ ದರ ಏರಿಕೆಯಿಂದ ಸಮಸ್ಯೆಗಳು ಮತ್ತಷ್ಟು ಗಂಭೀರವಾಗಿದೆ. ಸೀಮೆ ಎಣ್ಣೆ ದರ ತುಂಬಾ ಹೆಚ್ಚಾಗಿದೆ. ನಾವು ದಿನಗೂಲಿ ಮೀನುಗಾರರು ಇಷ್ಟು ದುಬಾರಿ ಇಂಧನದಲ್ಲಿ ಮೀನುಗಾರಿಕೆ ನಡೆಸುವುದು ಕಷ್ಟವಾಗಿದೆ. ಸರ್ಕಾರ ಇನ್ನಷ್ಟು ಸಹಾಯ ಮಾಡಬೇಕು. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಂಬಿಕೊಂಡಿರುವ ಬಡ ಮೀನುಗಾರರು ಈಗ ಜೀವನ ಸಾಗಿಸುವುದೇ ಕಷ್ಟವಾಗಿದ್ದು ಸರ್ಕಾರದ ತುರ್ತು ಹಸ್ತಕ್ಷೇಪಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಯುದ್ಧದ ಪರಿಣಾಮಗಳು ಕರಾವಳಿ ಮೀನುಗಾರರ ಬದುಕಿನ ಮೇಲೆ ದೊಡ್ಡ ಹೊಡೆತ ನೀಡಿದ್ದು ತಕ್ಷಣದ ಪರಿಹಾರ ಕ್ರಮಗಳು ಅಗತ್ಯವಾಗಿವೆ. ಹರೀಶ್ ಪಾಲಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಜ್ಯದಲ್ಲಿ ಯುದ್ಧ ನಿಂತರೂ ಅದರ ಪರಿಣಾಮಗಳು ಇನ್ನೂ ಕೂಡ ಮುಂದುವರಿತಾ ಇದೆ. ಇದರ ನೇರ ಹೊಡೆತ ಇದೀಗ ಕರಾವಳಿ ಭಾಗದ ಸಾಂಪ್ರದಾಯಿಕ ಮೀನುಗಾರರ ಮೇಲೆ ಬೀಳ್ತಾ ಇದೆ. ಸೀಮೆ ಎಣ್ಣೆ ದರ ಏರಿಕೆಯಿಂದ ಸಾವಿರಾರು ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ.
ಕೊಲ್ಲಿ ಯುದ್ಧದ ಎಫೆಕ್ಟ್ ಮೀನುಗಾರರಿಗೆ ಸಂಕಷ್ಟ. ಸೀಮೆಎಣ್ಣೆ ದರ ಹೆಚ್ಚಳ, ಕಡಲು ಮಕ್ಕಳು ಕಂಗಾಲು. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದರೂ ಅದರ ದುಷ್ಪರಿಣಾಮಗಳು ಮಾತ್ರ ನಿಂತಿಲ್ಲ. ಕರಾವಳಿಯಲ್ಲಿ ಮೀನುಗಾರಿಕೆಗೆ ಈಗ ಸೀಮೆಎಣ್ಣೆ ದರ ಏರಿಕೆಯ ದೊಡ್ಡ ಹೊಡೆತ ಕೊಟ್ಟಿದೆ. ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವ ನಾಡ ದೋಣಿಗಳಿಗೆ ಸೀಮೆಎಣ್ಣೆ ಮುಖ್ಯ ಇಂಧನ. ಆದರೆ ಇದೀಗ ಸಂಕಷ್ಟ ತಂದಿದೆ. ಕರಾವಳಿಯಲ್ಲಿ ಸುಮಾರು 1700 ಸೀಮೆಎಣ್ಣೆ ಬಳಸುವ ಬೋಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ವು. 3 ಜಿಲ್ಲೆಗಳಲ್ಲಿಯೇ 8000ಕ್ಕೂ ಅಧಿಕ ಬೋಟ್ಗಳಿವೆ. ಪ್ರಸ್ತುತ ಸೀಮೆಎಣ್ಣೆ ದರ ಪೆಟ್ರೋಲ್ಗಿಂತಲೂ ಹೆಚ್ಚು ಆಗಿದ್ದು ಪ್ರತಿ ಲೀಟರ್ಗೆ 140.18 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಸರ್ಕಾರದಿಂದ 35 ರೂಪಾಯಿ ಸಬ್ಸಿಡಿ ನೀಡಲಾಗ್ತಾ ಇದ್ರೂ ಮೀನುಗಾರರಿಗೆ ಇದು ಇನ್ನೂ ಭಾರವಾಗಿಯೇ ಉಳಿದಿದೆ. ಸರ್ಕಾರವು ಪೆಟ್ರೋಲ್ ಇಂಜಿನ್ಗಳನ್ನು ಬದಲಾಯಿಸುವಂತೆ ಹಿಂದೆಯೇ ಸೂಚನೆ ನೀಡಿದ್ರು ಹೆಚ್ಚಿನ ಬೋಟ್ಗಳು ಇನ್ನೂ ಸೀಮೆಎಣ್ಣೆ ಇಂಜಿನ್ಗಳನ್ನೇ ಬಳಸ್ತಾ ಇವೆ. ಇಂಜಿನ್ ಬದಲಾವಣೆ ದುಬಾರಿ ಆಗಿರೋದ್ರಿಂದ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಕೊರತೆ, ಡೀಸೆಲ್ ವ್ಯತ್ಯಯದಿಂದಾಗಿಯೂ ಮೀನುಗಾರಿಕೆ ಕ್ಷೇತ್ರ ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿದೆ. ಇದೀಗ ಸೀಮೆಎಣ್ಣೆ ದರ ಏರಿಕೆಯಿಂದ ಸಮಸ್ಯೆಗಳು ಮತ್ತಷ್ಟು ಗಂಭೀರವಾಗಿದೆ. ಸೀಮೆಎಣ್ಣೆ ದರ ತುಂಬಾ ಹೆಚ್ಚಾಗಿದೆ. ನಾವು ದಿನಗೂಲಿ ಮೀನುಗಾರರು ಇಷ್ಟು ದುಬಾರಿ ಇಂಧನದಲ್ಲಿ ಮೀನುಗಾರಿಕೆ ನಡೆಸುವುದು ಕಷ್ಟವಾಗಿದೆ. ಸರ್ಕಾರ ಇನ್ನಷ್ಟು ಸಹಾಯ ಮಾಡಬೇಕು. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಂಬಿಕೊಂಡಿರುವ ಬಡ ಮೀನುಗಾರರು ಈಗ ಜೀವನ ಸಾಗಿಸುವುದೇ ಕಷ್ಟವಾಗಿದ್ದು ಸರ್ಕಾರದ ತುರ್ತು ಹಸ್ತಕ್ಷೇಪಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಯುದ್ಧದ ಪರಿಣಾಮಗಳು ಕರಾವಳಿ ಮೀನುಗಾರರ ಬದುಕಿನ ಮೇಲೆ ದೊಡ್ಡ ಹೊಡೆತ ನೀಡಿದ್ದು ತಕ್ಷಣದ ಪರಿಹಾರ ಕ್ರಮಗಳು ಅಗತ್ಯವಾಗಿವೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಜ್ಯದಲ್ಲಿ ಯುದ್ಧ ನಿಂತರೂ ಅದರ ಪರಿಣಾಮಗಳು ಇನ್ನೂ ಕೂಡ ಮುಂದುವರಿತಾ ಇದೆ. ಇದರ ನೇರ ಹೊಡೆತ ಇದೀಗ ಕರಾವಳಿ ಭಾಗದ ಸಾಂಪ್ರದಾಯಿಕ ಮೀನುಗಾರರ ಮೇಲೆ ಬೀಳ್ತಾ ಇದೆ. ಸೀಮೆಎಣ್ಣೆ ದರ ಏರಿಕೆಯಿಂದ ಸಾವಿರಾರು ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಮೀನುಗಾರರಿಗೆ ಸಂಕಷ್ಟ. ಸೀಮೆಎಣ್ಣೆ ದರ ಹೆಚ್ಚಳ, ಕಡಲು ಮಕ್ಕಳು ಕಂಗಾಲು. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದರೂ ಅದರ ದುಷ್ಪರಿಣಾಮಗಳು ಮಾತ್ರ ನಿಂತಿಲ್ಲ. ಕರಾವಳಿಯಲ್ಲಿ ಮೀನುಗಾರಿಕೆಗೆ ಈಗ ಸೀಮೆಎಣ್ಣೆ ದರ ಏರಿಕೆಯ ದೊಡ್ಡ ಹೊಡೆತ ಕೊಟ್ಟಿದೆ. ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವ ನಾಡ ದೋಣಿಗಳಿಗೆ ಸೀಮೆಎಣ್ಣೆ ಮುಖ್ಯ ಇಂಧನ. ಆದರೆ ಇದೀಗ ಸಂಕಷ್ಟ ತಂದಿದೆ. ಕರಾವಳಿಯಲ್ಲಿ ಸುಮಾರು 1700 ಸೀಮೆಎಣ್ಣೆ ಬಳಸುವ ಬೋಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ವು. 3 ಜಿಲ್ಲೆಗಳಲ್ಲಿಯೇ 8000ಕ್ಕೂ ಅಧಿಕ ಬೋಟ್ಗಳಿವೆ. ಪ್ರಸ್ತುತ ಸೀಮೆಎಣ್ಣೆ ದರ ಪೆಟ್ರೋಲ್ಗಿಂತಲೂ ಹೆಚ್ಚು ಆಗಿದ್ದು ಪ್ರತಿ ಲೀಟರ್ಗೆ 140.18 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಸರ್ಕಾರದಿಂದ 35 ರೂಪಾಯಿ ಸಬ್ಸಿಡಿ ನೀಡಲಾಗ್ತಾ ಇದ್ರೂ ಮೀನುಗಾರರಿಗೆ ಇದು ಇನ್ನೂ ಭಾರವಾಗಿಯೇ ಉಳಿದಿದೆ. ಸರ್ಕಾರವು ಪೆಟ್ರೋಲ್ ಇಂಜಿನ್ಗಳನ್ನು ಬದಲಾಯಿಸುವಂತೆ ಹಿಂದೆಯೇ ಸೂಚನೆ ನೀಡಿದ್ರು ಹೆಚ್ಚಿನ ಬೋಟ್ಗಳು ಇನ್ನೂ ಸೀಮೆಎಣ್ಣೆ ಇಂಜಿನ್ಗಳನ್ನೇ ಬಳಸ್ತಾ ಇವೆ. ಇಂಜಿನ್ ಬದಲಾವಣೆ ದುಬಾರಿ ಆಗಿರೋದ್ರಿಂದ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಕೊರತೆ, ಡೀಸೆಲ್ ವ್ಯತ್ಯಯದಿಂದಾಗಿಯೂ ಮೀನುಗಾರಿಕೆ ಕ್ಷೇತ್ರ ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿದೆ. ಇದೀಗ ಸೀಮೆಎಣ್ಣೆ ದರ ಏರಿಕೆಯಿಂದ ಸಮಸ್ಯೆಗಳು ಮತ್ತಷ್ಟು ಗಂಭೀರವಾಗಿದೆ. ಸೀಮೆಎಣ್ಣೆ ದರ ತುಂಬಾ ಹೆಚ್ಚಾಗಿದೆ. ನಾವು ದಿನಗೂಲಿ ಮೀನುಗಾರರು ಇಷ್ಟು ದುಬಾರಿ ಇಂಧನದಲ್ಲಿ ಮೀನುಗಾರಿಕೆ ನಡೆಸುವುದು ಕಷ್ಟವಾಗಿದೆ. ಸರ್ಕಾರ ಇನ್ನಷ್ಟು ಸಹಾಯ ಮಾಡಬೇಕು. ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಂಬಿಕೊಂಡಿರುವ ಬಡ ಮೀನುಗಾರರು ಈಗ ಜೀವನ ಸಾಗಿಸುವುದೇ ಕಷ್ಟವಾಗಿದ್ದು ಸರ್ಕಾರದ ತುರ್ತು ಹಸ್ತಕ್ಷೇಪಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಯುದ್ಧದ ಪರಿಣಾಮಗಳು ಕರಾವಳಿ ಮೀನುಗಾರರ ಬದುಕಿನ ಮೇಲೆ ದೊಡ್ಡ ಹೊಡೆತ ನೀಡಿದ್ದು ತಕ್ಷಣದ ಪರಿಹಾರ ಕ್ರಮಗಳು ಅಗತ್ಯವಾಗಿವೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.